ಉದಯಗಿರಿ ಪೊಲೀಸ್ ಠಾಣೆ ಪ್ರಕರಣದಲ್ಲಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಎಲ್ಲರನ್ನ ಬಂಧಿಸುತ್ತಿದ್ದೇವೆ. ಉದಯಗಿರಿ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಎಲ್ಲರನ್ನ ಬಂಧಿಸುತ್ತೇವೆ. ಈ ಕೇಸ್ನಲ್ಲಿ ಪೊಲೀಸರು ನಿರಂತರವಾಗಿ ಕ್ರಮ ಕೈಗೊಂಡಿದ್ದಾರೆ. ಬಾಕಿ ಉಳಿದ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗತ್ತೆ. ಉದಯಗಿರಿ ಗಲಭೆ ಪ್ರಕರಣದ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸಿಸಿಟಿವಿನಲ್ಲಿ ಯಾರೆಲ್ಲ ಆ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಸಿಸಿಟಿವಿನಲ್ಲಿ ಕ್ಯಾಪ್ಚರ್ ಆಗಿರೋದನ್ನ ನೋಡಿಕೊಂಡು ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವ್ರನ್ನ ಫಸ್ಟು 1 or 2 days ಅಲ್ಲೇ ಮಾಡಿದ್ರು. ಮೌಲ್ವಿ ಅವರು ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಅದನ್ನು ನೋಡಿಕೊಂಡು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿವಸ. ಮತ್ತು ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರಿಗೆ ಫುಟೇಜಲ್ಲಿ ಸಿಗ್ತದೆ, ಸಿಸಿಟಿವಿ ಫುಟೇಜಲ್ಲಿ ಅದನ್ನ ನೋಡಿಕೊಂಡು ಮಾಡ್ತಾ ಇದ್ದಾರೆ. 24 ತಾರೀಕು ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ ಸರ್. ಯಾವ ವಿಷಯದಲ್ಲಿ? ಬೆರಳೆಣಿಕೆ ವ್ಯಕ್ತಿಗಳನ್ನ ಅಷ್ಟೇ ಅವ್ರು ಮಾಡ್ಲಿ ಅಲ್ಲ, ಪ್ರಯತ್ನ ಮಾಡ್ತಾ ಇದೆ ಅಂತ. ಅವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲೂ ರಾಜಕೀಯ ಮಾಡೋದು ಹೊರಟಿದ್ದಾರೆ. ಆದ್ರಿಂದ ಅವ್ರು ಮಾಡ್ಲಿ. ಈಗ ಸೋಷಿಯಲ್ ಮೀಡಿಯಾದೆಲ್ಲ ಈ ವೀಲಿ ಮಾಡೋದೆಲ್ಲ ಬರ್ತಿತ್ತು. ಈಗ ಲಾಂಗ್ ಹಿಡ್ಕೊಂಡೆಲ್ಲ ಓಡಾಡ್ತಿದ್ದಾರೆ ರಾತ್ರಿ. ಅದೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡು ನೋಡಿ, ಯಾರ್ಯಾರು ಅಂತ ವ್ಯಕ್ತಿಗಳಿದ್ದಾರೆ ಅದು ಕಾನೂನು ಬಾಹಿರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅವ್ರನ್ನ ನೋಡಿ ಅವ್ರಿಗೆ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಯಾವ ಸೆಕ್ಷನ್ನಲ್ಲಿ ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟರ್ ಮಾಡ್ಬೋದು, ಅದೆಲ್ಲ ಪೊಲೀಸ್ನವರು ನಿರಂತರವಾಗಿ ಮಾಡ್ತಾರೆ. ಇದರಲ್ಲೂ ಕೂಡ ಈ ಪ್ರಕರಣದಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.